ರೆಗ್ಯುಲರ್ ವರ್ಕೌಟ್ ಮಾಡಿ ಬೇಜಾರಾಗಿದ್ರೆ, ಬೋರ್ ಆಗಿದ್ರೆ, ಮೊನೋಟೋನಸ್ ಅನ್ಸಿದ್ರೆ, ಐ ಪಿಕ್ ಬ್ಯಾಡ್ಮಿಂಟನ್, ಸ್ವಿಮ್ಮಿಂಗ್, ಫುಟ್ಬಾಲ್ ಆಸ್ ಮೈ ವೀಕೆಂಡ್ ಏನೋ ಆಕ್ಟಿವಿಟಿ. ಅಂದ್ರೆ ಯಾವಾಗ ಚಾನ್ಸ್ ಸಿಗುತ್ತೆ ಐ ವಿಲ್ ಟ್ರೈ ಟು ಯುಟಿಲೈಸ್. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ನಿಮಗೆ ಆಕ್ಟಿವ್ ರೆಸ್ಟ್ ಡೇ ಬೇಕು ಆಯ್ತಾ. ಸುಮ್ಮನೆ ಎನರ್ಜಿ ಇದೆ ವರ್ಕೌಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು 7 ದಿನ ಮಾಡೋದಲ್ಲ. 6 ದಿನ ಮಾಡಿ, 5 ದಿನ ಮಾಡಿ, ಒಂದಿನ ರೆಸ್ಟ್ ತಗೊಳ್ಳಿ. ಆ ರೆಸ್ಟ್ ಕೂಡ ನಿಮಗೆ ಏನೋ ಮನೇಲಿ ಕಲಿಯೋಕೆ ಬೇಜಾರಾಗುತ್ತೆ, ಸ್ಟೆಪ್ಸ್ ಕೌಂಟ್ ಮಾಡಕ್ಕೆ ಬೇಜಾರಾಗುತ್ತೆ ಅಂದ್ರೆ ಐ ರೆಕಮೆಂಡ್ ಪ್ಲೇಯಿಂಗ್ ಔಟ್ಡೋರ್ ಇವೆಂಟ್ಸ್. ಸ್ವಿಮ್ಮಿಂಗ್ ಇರ್ಬೋದು, ಬ್ಯಾಡ್ಮಿಂಟನ್ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಎನಿಥಿಂಗ್ ವಿಚ್ ಯು ಎಂಜಾಯ್. ನಾನು ಇವೆಲ್ಲ ಗೇಮ್ಸ್ ಎಂಜಾಯ್ ಮಾಡ್ತೀನಿ. ಸೊ ನನಗೆ ಅಷ್ಟೊಂದು ಬರಲ್ಲ, ಬಟ್ ಸ್ಟಿಲ್ ಐ ವಿಲ್ ಟ್ರೈ ಟು ಡೂ ಮೈ ಬೆಸ್ಟ್. ಯಾಕಂದ್ರೆ ಮನುಷ್ಯನು ಐಡಲ್ ಆಗಿ ಇರಬಹುದು, ಇನ್ನು 4 ಗೋಡೆಗಳ ಮಧ್ಯೆ ಇರಬಾರ್ದು. ಯು ಶುಡ್ ಆಲ್ವೇಸ್ ಗೋ ಔಟ್, ಯು ಶುಡ್ ಆಲ್ವೇಸ್ ಟೇಕ್ ಫ್ರೆಶ್ ಏರ್, ಯು ಶುಡ್ ಆಲ್ವೇಸ್ ಟ್ರೈ ಟು ಎಂಗೇಜ್ ಇನ್ ದ ಆಕ್ಟಿವಿಟಿ. ಸೊ ಹಿಂಗಿದ್ರೆ ಲಾಂಗ್ ಟರ್ಮ್ ಅಲ್ಲಿ ನೀವು ಚೆನ್ನಾಗಿ ನಿಮ್ಮ ಲೈಫ್ ಸ್ಟೈಲ್ ನ, ಚೆನ್ನಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ತೀರಾ. ಇಲ್ಲ ಅಂದ್ರೆ ಒಂದೇ ಆಯ್ತು ಬರೇ ಫಿಟ್ನೆಸ್, ಇಲ್ಲ ಡೆಡ್ ಲಿಫ್ಟ್, ಬರೇ ಆಪ್ಸ್. ಸ್ವಲ್ಪ ಏನಂತಾರಲ್ಲ ಫಂಕ್ಷನ್ ಇರಿ, ಬೇರೆ ಬೇರೆ ಇವೆಂಟ್ಸ್ ಮಾಡಿ, ಸಾಧ್ಯವಾದ್ರೆ ಟೈಮ್ ಸಿಕ್ತಾಗೆಲ್ಲ ವೀಕೆಂಡ್ಸ್ ಯಾವ್ದಾರ ಟ್ರಿಪ್ಪಿಗೆ ಹೋಗಿ ಆಯ್ತಾ. ಆದಷ್ಟು ಆಕ್ಟಿವಿಟಿನ ಮೇಂಟೈನ್ ಮಾಡಿ, ಚೆನ್ನಾಗಿ ನೀರು ಕುಡೀರಿ, ಚೆನ್ನಾಗಿ ನಿದ್ದೆ ಮಾಡಿ, ಒನ್ ಲೈಫ್ ಗುರು. ಫಿಟ್ ಆಗಿದ್ದು ಬೇರೆ ಏನ್ ಬೇಕಾದ್ರೂ ಮಾಡಿ. ಅಂಡ್ ನೀವು ಫಿಟ್ ಇದ್ರೆ ಅದೇ ಲಕ್ಸುರಿ. ನೀವು ಎಷ್ಟು ದುಡ್ಡು ಸೇವ್ ಮಾಡ್ತೀರಾ, ಎಷ್ಟು ಪೇನ್ ಸೇವ್ ಮಾಡ್ತೀರಾ, ಕೆನಾಟ್ ಇಮ್ಯಾಜಿನ್ ಆಯ್ತಾ. ಯಾರು ಫಿಟ್ ಇಲ್ಲ, ಯಾರು ನೋವು ತಿಂತಿರಲ್ಲ, ಅವ್ರಿಗೆ ಮಾತ್ರ ಆ ಪೇನ್ ಗೊತ್ತು. ಸೊ ದಯವಿಟ್ಟು ಹಂಬಲ್ ರಿಕ್ವೆಸ್ಟ್, ಇನ್ನೂ ಟೈಮ್ ಮಿಂಚಿಲ್ಲ, ಆರಾಮಾಗಿ ಇರೆಸ್ಪೆಕ್ಟಿವ್ ಆಫ್ ಏಜ್, ಜೆಂಡರ್, ನಿಮ್ದು ಏನಿದೆ ಬ್ಯಾಕ್ ಗ್ರೌಂಡ್, ಟ್ರೈ ಟು ಮೇಂಟೈನ್ ಮಿನಿಮಮ್ ಆಕ್ಟಿವಿಟಿ ಲೆವೆಲ್.